ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ತುಂಬ ದಿನ ಆಯಿತು ಕೂಡ ನನ್ನ ವಿಡಿಯೋಸ್ನ ಅಪ್ಲೋಡ್ ಮಾಡಿದೆ. ಏಕೆಂದರೆ ಹಬ್ಬ ಇರೋ ನಿಮಗೆ ಗೊತ್ತಿರುತ್ತೆ, ರೀಸನ್ ಕೂಡ ನಿಮಗೆ ಗೊತ್ತಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸ್ವಲ್ಪ ಮನೆಯಲ್ಲಿ ಕೆಲಸ ಹಬ್ಬ ಅದು ಇದು ಅಂದ್ಕೊಂಡು ನನ್ನ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಿಮ್ಮ ಹತ್ರ ಕ್ಷಮೆ ಇರಲಿ ಅಂತ ಕೂಡ ಕೇಳ್ಕೊತೀನಿ. ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ 13 ಡೇಸ್ ಕೂಡ ಕಂಪ್ಲೀಟ್ ಆಯಿತು. 13 ಡೇಸಲ್ಲಿ ನನ್ನ ವೆಯ್ಟ್ ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಫಸ್ಟ್ ನನ್ನ ವೆಯ್ಟ್ ಇದ್ದಿದ್ದು 58.75 ಇತ್ತು. ಅಂದರೆ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನು ನಾನು ಸ್ಟಾರ್ಟ್ ಮಾಡಿದಾಗ 58.75 ಇತ್ತು. ಬಟ್ ಇವತ್ತು ನನ್ನ ಪ್ರೆಸೆಂಟ್ ವೆಯ್ಟ್ ಬಂದು 57.70 ಆಗಿದೆ. ಅಂದರೆ 1 kg 50 ಗ್ರಾಮ್ ಕಮ್ಮಿ ಆಗಿದೆ. 1 kg ಮೇಲೆ 50 ಗ್ರಾಮ್ನ ಕಡಿಮೆ ಮಾಡ್ಕೊಂಡಿದ್ದೀನಿ ನಾನು. ಅಂದರೆ 13 ದಿನಕ್ಕೆ 1 kg, ಆಲ್ಮೋಸ್ಟ್ 1 kg ಕಡಿಮೆ ಆಗಿದೆ ಅಂತ ಅಂದ್ಕೊಡಿ. 1 kgನ ಕಡಿಮೆ ಮಾಡ್ಕೊಂಡಿದ್ದೀನಿ 13 ಡೇಸಲ್ಲಿ. ಬಟ್ ತುಂಬ ನಿಮಗೆ ವೀಡಿಯೋಸ್ನ ಡೈಲಿ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಡೈಲಿ ನನ್ನ ವೀಡಿಯೋಸ್ನ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಈ 13 ಡೇಸ್ ಚಾಲೆಂಜಲ್ಲಿ ನನ್ನ ಡೈಲಿ ವೆಯ್ಟ್ ಲಾಸ್ ಚಾಲೆಂಜನ್ನು ನಾನು ವೀಡಿಯೋಸ್ನ ಅಪ್ಡೇಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ. ಬಟ್ ಆ ಮಾತನ್ನ ನಾನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಇರಲಿ. ಹೇಳೋಕ್ಕಾಗಲ್ಲ ಯಾವ ಟೈಮಲ್ಲಿ ನನ್ನ ವಿಡಿಯೋಸ್ ಗ್ಯಾಪ್ ಆಗುತ್ತೆ ಅಂತ. ಏಕೆಂದರೆ ಮನೆಗೆ ಅವರು ಇವರು ಅಂತ ರಿಲೇಷನ್ಸ್ ಬರ್ತಾ ಇರ್ತಾರೆ. ಆ ಟೈಮಲ್ಲಿ ನನಗೆ ಒಂದೊಂದು ದಿನ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ. ಹಾಗೆಯೇ ಒಂದೊಂದು ದಿನ ಎಡಿಟ್ ಮಾಡೋಕ್ಕಾಗಲ್ಲ, ಒಂದೊಂದು ದಿನ ವಾಯ್ಸ್ ಓವರ್ ಕೊಡೋಕ್ಕಾಗಲ್ಲ. ಇಂಥ ಟೈಮಲ್ಲಿ ಸ್ವಲ್ಪ ಪೆಂಡಿಂಗ್ ಉಳಿದು ಬಿಡುತ್ತೆ. ಅದಕ್ಕೋಸ್ಕರ ಅಷ್ಟೇ, ಬೇರೆ ಇನ್ಯಾವ ರೀಸನ್ನು ಕೂಡ ಇಲ್ಲ. ಹಾಗೆಯೇ ನನ್ನ ಚಾಲೆಂಜ್ ಇದ್ದಿದ್ದು, ನನ್ನ ಟಾರ್ಗೆಟ್ ಇದ್ದಿದ್ದು ಆಲ್ಮೋಸ್ಟ್ 63 ಇತ್ತು ನನ್ನ ವೆಯ್ಟ್ ಬಂದು. ಫಸ್ಟು ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ 63 kg ಇದ್ದೆ. ನನ್ನ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 58, ನನ್ನ ಲಾಸ್ಟ್ ಟಾರ್ಗೆಟು 58 ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಅದು ಕಂಪ್ಲೀಟ್ ಆಗಿ ಆಲ್ರೆಡಿ ಅದ್ರ ಮೇಲೂ 300 ಗ್ರಾಮು 57.70 300 ಗ್ರಾಮ್ ಕಡಿಮೆ ಕೂಡ ಆಗೋಗಿದೆ. ನನ್ನ ಹೈಟ್ಗೆ ವೆಯ್ಟ್ 58 ಇರಬೇಕು ಆಯಿತಾ. 58 ಮೇಲೆ ಜಾಸ್ತಿ ಆದರೂ ಚೆನ್ನಾಗಿರಲ್ಲ. ಹಾಗೆಯೇ 58 ಮೇಲೆ 58 ಒಳಗಡೆ ಕಡಿಮೆ ಆದ್ರೂ ಕೂಡ ನನ್ನ ವೆಯ್ಟ್ ಸರಿ ಇರಲ್ಲ. ತುಂಬ ಸಣ್ಣ ಅನ್ನೋ ಥರ ಕಾಣಿಸ್ತೀನಿ. 55 ಬಂದುಬಿಟ್ರೆ ತುಂಬ ಸಣ್ಣ ಅನ್ನೋ ಥರ ಕಾಣಿಸ್ತೀನಿ. ಆದರೂ ನಾನು ನಿಮಗೆ ಬೇರೆ ಮಾತು ಕೊಟ್ಬಿಟ್ಟಿದ್ದೀನಿ, ಹೇಳಿಬಿಟ್ಟಿದ್ದೀನಿ ಚಾಲೆಂಜ್ನ ತೊಗೊಂಡು ಟಾರ್ಗೆಟ್ 55 ಇದೆ ಮಾಡ್ತೀನಿ ಅಂತ. ಏಕೆಂದರೆ ನಾನು ತೊಗೋತಾ ಇರಲಿಲ್ಲ. ನನ್ನಿಂದ ನಿಮಗೆ ಮೋಟಿವೇಶನ್ ಸಿಗುತ್ತೆ, ನನ್ನಿಂದ ನಿಮಗೆ ಸ್ವಲ್ಪ ಮೋಟಿವೇಶನ್ ಸಿಗಲಿ, ನೀವು ಕೂಡ ವೆಯ್ಟ್ ಲಾಸ್ ಚಾಲೆಂಜ್ನ ಸ್ಟಾರ್ಟ್ ಮಾಡಲಿ ಅನ್ನೋ ಉದ್ದೇಶದಿಂದ ನಾನು 55 ನನ್ನ ಟಾರ್ಗೆಟ್ ಅಂತ ಹೇಳಿದ್ದೀನಿ. ಹೇಗೆ ಹೇಳೋದು ಅನ್ನೋದು ಅರ್ಥ ಆಗ್ತಿಲ್ಲ. ನನ್ನ ವೆಯ್ಟ್ ನನಗೆ ಸರಿಯಾಗಿದೆ. ಇವಾಗ ಜಾಸ್ತಿ ಇನ್ನೊಂದು ಸ್ವಲ್ಪ ಕಡಿಮೆ ಆದ್ರೂ ನನ್ನನ್ನು ನೋಡ್ಕೊಳ್ಳೋಕೆ ನನಗೇನೆ ಅಯ್ಯೋ ಇಷ್ಟೊಂದು ಸಣ್ಣ ಇದೀನಾ ಅಂತ ಅನ್ನಿಸ್ತಿದೆ. ನಿಜವಾಗ್ಲೂ ಅಷ್ಟು ಫೀಲ್ ಆಗ್ತಿದೆ. ಯಾರೆಲ್ಲ ನನ್ನ ಮೆಂಬರ್ಶಿಪ್ ತೊಗೊಂಡಿದ್ದೀರಾ ಅವ್ರಿಗೆ ನನ್ನ ಲೈವ್ ವಿಡಿಯೋ ತೋರಿಸ್ತೀನಿ ನಿಮಗೆ, ಓಕೆನಾ. ನೆಕ್ಸ್ಟು ನಾಳೆ ಅಥವಾ ನಾಡಿದ್ದು ನಿಮಗೆ ನನ್ನ ಮೆಂಬರ್ಶಿಪ್ ಇರೋರಿಗೆ ನನ್ನ ವಿಡಿಯೋ ಬರುತ್ತೆ. ಬಟ್ ನಾನು ಹಿಂದೆ ಇದ್ದಿದ್ದ ವಿಡಿಯೋಗೂ ಇವಾಗ ರೀಸೆಂಟಾಗಿ ಇರೋ ವಿಡಿಯೋಗೂ ನೀವು ನನ್ನ ಬಾಡಿಯಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅನ್ನೋದನ್ನು ಕೂಡ ನೋಡ್ಬೋದು. ಅವ್ರಿಗೆ ನಾನು ವಿಡಿಯೋನ ಶೇರ್ ಮಾಡ್ತೀನಿ. ನೀವೇ ಹೇಳ್ತೀರಾ ನೋಡಿ, ಹೌದು ಸಿಸ್ಟರ್ ಸಾಕು ನಿಮ್ಮ ವೆಯ್ಟು ನಿಮ್ಮ ಹೈಟ್ಗೆ ಸರಿ ಇದೆ, ಬೇಡ ಸಿಸ್ಟರ್ ನೀವೇ ವೆಯ್ಟ್ ಲಾಸ್ ಚಾಲೆಂಜನ್ನು ತಗೋಬಿಡಿ, ಇನ್ನು ವೆಯ್ಟ್ ಲಾಸ್ ಮಾಡೋಕ್ಕೆ ಹೋಗ್ಬಿಡಿ ಅಂತ ನೀವೇ ಹೇಳ್ತೀರಾ. ಅಷ್ಟು ವೆಯ್ಟ್ ಕಡಿಮೆ ಆಗಿದೆ, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ನಾನು ವೆಯ್ಟ್ ಲಾಸ್ ರೆಸಿಪೀಸ್ನ ಡೈಲಿ ಅಪ್ಲೋಡ್ ಮಾಡ್ತಾನೆ ಬರ್ತೀನಿ ನಿಮಗೆ. ಹಾಗೆಯೇ ಡೈಲಿ ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡೋದನ್ನು ಇನ್ಮೇಲೆ ಸ್ಟಾಪ್ ಮಾಡ್ತೀನಿ. ಹಾಗೆಯೇ ವಾರಕ್ಕೊಂದ್ಸಲ ಅಂತೂ ನನ್ನ ವೆಯ್ಟ್ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಜವಾಗ್ಲೂ ವಾರಕ್ಕೊಂದ್ಸಲ ಅಥವಾ 2 ಟೈಮ್ಸು ನಾನು ನಿಮ್ಮ ಜೊತೆ ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ಶೇರ್ನೂ ಕೂಡ ಮಾಡ್ತೀನಿ. ಬಟ್ ಡೈಲಿ ಅಪ್ಡೇಟ್ ಮಾಡೋಕ್ಕಾಗಲ್ಲ ನನ್ನ ವೆಯ್ಟ್ನ. ಏಕೆಂದರೆ ಡೈಲಿ ಅಪ್ಡೇಟ್ ಮಾಡುವಾಗ ನನಗೇನು ಅನಿಸುತ್ತೆ ಗೊತ್ತಾ, ಡೈಲಿ ಅಪ್ಡೇಟ್ ಮಾಡಬೇಕು ಅಂದರೆ ನಾನು ಸ್ಟ್ರಿಕ್ಟಾಗಿ ಡಯೆಟ್ನ ಫಾಲೋ ಮಾಡಬೇಕು, ಏನೂ ತಿನ್ನಬಾರ್ದು, ಹಾಗೆ ಇರಬೇಕು, ಹಾಗೆ ವರ್ಕೌಟ್ ಮಾಡಬೇಕು, ಹಾಗೆ ವಾಕ್ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇರುತ್ತೆ ಆಯಿತಾ. ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಇನ್ನೂ ವೆಯ್ಟ್ ಲಾಸ್ ಆಗ್ತಾ ಬಂದುಬಿಡ್ತೀನಿ ನಾನು. ಬಟ್ ವೆಯ್ಟ್ ಚೆಕ್ ಮಾಡೋದಿಲ್ಲ ಅಂದಾಗ ಸ್ವಲ್ಪ ಅದರದ್ದು ಥಿಂಕ್ ಕಡಿಮೆ ಆಗುತ್ತೆ ನನಗೆ. ಅತಿಯಾಗಿ ವಾಕ್ ಮಾಡೋದು ಅಥವಾ ಅತಿಯಾಗಿ ಡಯೆಟ್ ಮಾಡೋಕ್ಕೆ ಹೋಗೋದು ಈ ರೀತಿ ನನಗೆ ಬರಲ್ಲ ಮನಸ್ಸಿಗೆ. ಸಾಕು ನಾನು ಕರೆಕ್ಟಾಗಿದೆ, ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಹಾಗೆ ಬ್ಯಾಲೆನ್ಸ್ ಮಾಡೋದನ್ನು ಹೇಳ್ಕೊಡೋಣ ಅನ್ನೋ ಸ್ಥಿತಿಗೆ ಬಂದುಬಿಡ್ತೀನಿ ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವೆಯ್ಟ್ನ ಚೆಕ್ ಮಾಡಿ ಅನ್ನೋದಾದ ವಾರಕ್ಕೊಂದ್ಸಲ ನನ್ನ ವೆಯ್ಟು, ವಾರಕ್ಕೊಂದ್ಸಲ ಅಥವಾ 2 ಸಲ ನನ್ನ ವೆಯ್ಟ್ ಎಷ್ಟಿದೆ ಅನ್ನೋದನ್ನು ನಾನು ಈ ವಿಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ತಾ ಬರ್ತೀನಿ. ಬಟ್ ನನ್ನ ಡೈಲಿ ವಿಡಿಯೋಸು ವೆಯ್ಟ್ ಲಾಸ್ ಚಾಲೆಂಜ್ ವಿಡಿಯೋಸು ನಿಮಗೆ ಸಿಗ್ತಾನೆ ಇರುತ್ತೆ. ಡೈಲಿ ನೀವು ನೋಡ್ಬೋದು ಕೂಡ ನನ್ನ ವೆಯ್ಟ್ ಲಾಸ್ ಚಾಲೆಂಜನ್ನು ನಾನು 30 ಡೇಸ್ವರೆಗೂ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಹೆಲ್ತಿ ರೆಸಿಪೀಸ್ನೂ ಕೂಡ ತಿಳಿಸ್ಕೊಡ್ತೀನಿ. ಹಾಗೆಯೇ ವೆಯ್ಟ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಈ ವಿಡಿಯೋನ ನೀವು ಇಂಟ್ರೆಸ್ಟಿಂದ ನೋಡ್ತಾ ಇದ್ದೀರಿ ಅಂತ ಅನಿಸಿದರೆ, ನನ್ನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗ್ತಿದೆ ಅಂತ ಅನಿಸಿದರೆ, ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಹೊಸದಾಗಿ ನೋಡ್ತಾ ಇರೋರು ನನ್ನ ವೆಯ್ಟ್ ಲಾಸ್ ಜರ್ನಿನ ಒಂದು ಸಲ ನೋಡ್ಕೊಂಡು ಬಂದರೆ, ಹಿಂದೆ ನನ್ನ ಹಾಕಿರೋಂಥ ವೀಡಿಯೋಸ್ನ ಒಂದು ಸಲ ನೋಡ್ಕೊಂಡ್ಬಂದರೆ ನಿಮಗೆ ಕನ್ಫರ್ಮ್ ಆಗಿ ಎಲ್ಲ ಡೀಟೇಲ್ಸು ಕೂಡ ಸಿಗುತ್ತೆ. ಹೇಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋ ಡೀಟೇಲ್ಸ್ ಕೂಡ ಸಿಗುತ್ತೆ. ಬಟ್ ಡೈಲಿ ನನ್ನ ವೀಡಿಯೋಸ್ನ ನೋಡ್ತಾ ಇರೋಂಥ ನನ್ನ ವ್ಯೂವರ್ಸು, ನನ್ನ ಸಬ್ಸ್ಕ್ರೈಬರ್ಸ್
ಮಾಡೋದಕ್ಕೆ ಹೇಳೋದೊಂದೇ, ಪ್ಲೀಸ್ ಲೈಕ್ ಕೊಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ನೀವು ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ, ಅದರಲ್ಲಂತೂ ತುಂಬಾ ಖುಷಿ ಇದೆ, ತುಂಬ ತೃಪ್ತಿ ಕೂಡ ಇದೆ ನನಗೆ. ನಿಜವಾಗ್ಲೂ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ವ್ಯೂವರ್ಸು ನನಗೆ ಇಷ್ಟು ಸಪೋರ್ಟ್ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಷ್ಟು ಸಪೋರ್ಟ್ ಕೊಟ್ಟು ನನ್ನ ಬೆಳೆಸ್ತಾ ಇದ್ದೀರಾ. ನಿಜ ಇಷ್ಟೇ ಸಣ್ಣದಾಗೆ ನಾನು ಬೆಳೆದ್ರೂ ಪರವಾಗಿಲ್ಲ, ಇಷ್ಟೇ ಸಾಕು ನನಗೆ. ತುಂಬ ಸಬ್ಸ್ಕ್ರೈಬರ್ಸು, ತುಂಬ ವ್ಯೂವ್ಸ್ ಆಗಬೇಕು ಅನ್ನೋ ಕನಸು ನನಗಿಲ್ಲ. ಇರೋರಲ್ಲೇ ಹಾನೆಸ್ಟಾಗಿ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ, ಎಂಡಿಂಗ್ವರೆಗೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಅದರಲ್ಲಿ ನನಗೆ ತುಂಬಾ ಖುಷಿಯಾಗಿದೆ. 100 ಜನ 100 ಜನ ನೋಡಿದ್ರು ಅವ್ರು ಫುಲ್ ವೀಡಿಯೋನ ನೋಡಿ ಕಮೆಂಟ್ ಆಗ್ತಿರಲ್ವಾ, ಅದು ನನಗೆ ಖುಷಿ ಇದೆ. ಅಷ್ಟೇ ಸಾಕು ನನಗೆ. ತುಂಬ ವ್ಯೂಸ್ ಬರಬೇಕು, ಲಕ್ಷಾನುಗಟ್ಟಲೆ ವ್ಯೂಸ್ ಬರಬೇಕು, ಸಾವಿರಾರು ಗಟ್ಟಲೆ ವ್ಯೂಸ್ ಬರಬೇಕು ಅನ್ನೋ ಕನಸಿಲ್ಲ. ಓಕೆ, ಇವತ್ತಿನ ತಿಂಡಿಗೆ ನನ್ನ ಬ್ರೇಕ್ಫಾಸ್ಟ್ ರೆಸಿಪಿಯಲ್ಲಿ ಇವತ್ತಿನ ತಿಂಡಿಗೆ ವೆಜಿಟೇಬಲ್ ಪಲಾವ್ನ ಮಾಡ್ಕೊಡ್ತಾ ಇದ್ದೀನಿ. ಹಾಗೆಯೇ ನಿಮಗೆ ವೆಯ್ಟ್ ಲಾಸ್ಗೆ ಒಳ್ಳೆ ಬೆಸ್ಟ್ ರೆಸಿಪಿನ ಹೇಳ್ಕೊಡ್ಬೇಕು, ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ಕೊಂಡಿರೋದಷ್ಟೇ. ಈಗ ಪಲಾವ್ನ ಮಾಡ್ತಿದ್ದೀನಿ. ಯಾಕೆ, ಹೇಗೆ ಮಾಡ್ತಿದ್ದೀನಿ ಅನ್ನೋದೊಂದು ರೀಸನ್ ಕೂಡ ಹೇಳ್ತಾ ಇದ್ದೀನಿ. ನೋಡಿ, ಪಲಾವ್ ಮಾಡುವಾಗ ಆದಷ್ಟು ನೀವು ತರಕಾರಿನ ಆ್ಯಡ್ ಮಾಡ್ಕೊಡಿ, ಆದಷ್ಟು ತರಕಾರಿಗಳನ್ನ ಆ್ಯಡ್ ಮಾಡ್ಕೊಡಿ. ರೈಸ್ನ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಆಯಿಲ್ನ ಸ್ವಲ್ಪ, ಅಂದರೆ ನಿಮ್ಮ ರೈಸ್ಗೆ ಎಷ್ಟು ತಕ್ಕಂತೆ ಆಯಿಲ್ ಬೇಕೋ ಅಷ್ಟು ಕಡಿಮೆ ಆಯಿಲ್ನ ಹಾಕ್ಕೊಳ್ಳಿ, ಅಥವಾ ತುಪ್ಪನಾದರೂ ಹಾಕ್ಕೊಳ್ಳಿ. ನಾನಿಲ್ಲಿ ಇವತ್ತು ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ, ಏಕೆಂದರೆ ತುಪ್ಪ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಆಯಿಲ್ನೇ ಹಾಕೊಡ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಮನೆಯಲ್ಲಿ ಯಾವ್ಯಾವ ವೆಜಿಟೇಬಲ್ಸ್ ಇದೆ, ಬೀಟ್ರೋಟು ಕೂಡ ನಾನು ಬಿಟ್ಟಿಲ್ಲ. ಓಕೆನಾ, ಬೀಟ್ರೋಟ್ನು ಕೂಡ ಹಾಕ್ಕೊಂಡಿದ್ದೀನಿ, ನೀವು ನೋಡಿದ್ದೀರ ವಿಡಿಯೋದಲ್ಲಿ. ಬೀನ್ಸು, ಬೀಟ್ರೋಟು, ಹಾಗೆಯೇ ಸೊಪ್ಪು, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಹಾಗೆಯೇ ಪುದೀನ, ಕೊತ್ತಂಬರಿ ಸೊಪ್ಪು, ಇವು ಮೂರನ್ನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಪ್ರೋಟೀನ್ಗೆ ಇನ್ನು ವೆಜಿಟೇಬಲ್ಸ್ ಏನೋ ಸಿಕ್ತು, ಸೊಪ್ಪು ಸಿಕ್ತು ಈ ಪಲಾವಲ್ಲಿ. ಹಾಗೆಯೇ ಇನ್ನು ಪ್ರೋಟೀನ್ ಸಿಗಬೇಕಲ್ವಾ, ನಾನು ಬೇರೆ ನೈಟು ಬಟಾಣಿ ಕಾಳನ್ನ ನೆನೆ ಹಾಕೋದನ್ನು ಮರ್ತಿದ್ದೆ ನೈಟು. ಹಾಗಾಗಿ ಪ್ರೋಟೀನ್ ಬೇಕೇ ಬೇಕು ವೆಜಿಟೇಬಲ್ ಪಲಾವಲ್ಲಿ. ಸೋಯಾ ಚಂಕ್ಸ್ನ ಆ್ಯಡ್ ಮಾಡಿಕೊಂಡು, ಸೋಯಾ ಚಂಕ್ಸ್ನ ಮೊದಲು ಬಿಸಿನೀರಲ್ಲಿ ಕುದಿಸಿ ಇಟ್ಕೊಂಡು, ಅದು ತಣ್ಣಗಾದ್ಮೇಲೆ ಚೆನ್ನಾಗಿ ಹಿಂಡಿ ಆಮೇಲೆ ಸೋಯಾ ಚಂಕ್ಸ್ನ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಪ್ರೋಟೀನ್ಗೆ ಸೋಯಾ ಚಂಕ್ಸ್ ಆಗುತ್ತೆ, ಫೈಬರ್ಗೆ ನನಗೆ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ, ಸೊಪ್ಪು ತರಕಾರಿಗಳನ್ನ ತೊಗೊಂಡಿದ್ದೀನಿ. ಇನ್ನು ಕಾರ್ಬ್ಸ್ಗೆ ರೈಸ್ ಅಂತೂ ಅದೇ ಇದೆ. ಇನ್ನು ಫ್ಯಾಟ್ಗೆ ಅಂತ ಬಂದರೆ ಆಯಿಲ್ ತೊಗೊಂಡಿದ್ದೀನಿ. ಇದಿಷ್ಟು ನನ್ನ ಒಂದೇ ತಿಂಡಿಯಲ್ಲಿ ಸಿಗ್ತಾ ಇದೆ. ನೀವು ಪಲಾವ್ ಮಾಡ್ಕೊಳ್ಳೋದಾದ್ರೆ ಈ ರೀತಿ ಮಾಡ್ಕೊಳ್ಳಿ. ಬರೀ ಟೊಮೊಟೊ ಪಲಾವ್ ಮಾಡೋದು ಅಥವಾ ಗೀ ರೈಸ್ ಮಾಡೋದು, ಪ್ಲೇನ್ ಪಲಾವ್ ಮಾಡ್ಕೊಳ್ಳೋದು, ಪುದೀನ ಪಲಾವ್ ಮಾಡೋದು ಬೇಡ. ವೆಜಿಟೇಬಲ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಈ ರೀತಿ ಪಲಾವ್ನ ಮಾಡ್ಕೊಡಿ ಅಂತ ಹೇಳ್ತೀನಿ. ವಿಡಿಯೋದಲ್ಲಿ ನೀವು ಕೂಡ ನೋಡ್ತಾ ಇರ್ಬೋದು, ಮುಕ್ಕಾಲು ಭಾಗ ಇದು ತರಕಾರಿಲೇ ತುಂಬ ಹೋಗಿದೆ. ನೀವು ನೋಡ್ತಾ ಇರ್ಬೋದು, ಅಷ್ಟು ತರಕಾರಿನ ಆ್ಯಡ್ ಮಾಡಿದ್ದೀನಿ, ಸೊಪ್ಪು ತರಕಾರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು 1/4 kg ರೈಸ್ನ ತೊಗೋತಾ ಇದ್ದೀನಿ. ಇದು 1/4 kg ನಮಗೆ ತಿಂಡಿಗಾಗಿ, ಮಕ್ಕಳು ಟಿಫನ್ಗೂ ಕೂಡ ಇದಾಗುತ್ತೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಕೂಡ ಪ್ರಿಪೇರ್ ಮಾಡಿರ್ತೀನಿ. ಏಕೆಂದರೆ ಇಲ್ಲಿ ತರಕಾರಿ ಸೊಪ್ಪನ್ನ ಜಾಸ್ತಿ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ಪಲಾವ್ ಸ್ವಲ್ಪ ಹೆಚ್ಚಾಗಿ ಆಗುತ್ತೆ. ಅಂದರೆ ತಿನ್ನುವಾಗ ತುತ್ತಿಗೆಲ್ಲ ಒಂದೊಂದು ತುತ್ತಿಗೂ ಕೂಡ ತರಕಾರಿ, ಸೋಯಾ ಚಂಕ್ಸ್ ಆಗಲಿ ಅಥವಾ ಸೊಪ್ಪಾಗಲಿ ಎಲ್ಲ ನಮಗೆ ಸಿಗುತ್ತೆ. ನಮ್ಮ ದೇಹಕ್ಕೆ ಏನೆಲ್ಲ ಪೋಷಕಾಂಶಗಳು ಬೇಕೋ ಅದೆಲ್ಲ ಇದೊಂದೇ ಪಲಾವಲ್ಲಿ ಸಿಗೋದ್ರಿಂದ ಈ ರೀತಿ ಪಲಾವ್ನ ಮಾಡಿಕೊಡಿ ಅಂತ ಹೇಳ್ತೀನಿ. ಬಟ್ ನಮ್ಮ ಮನೇಲಿ ಮೇನ್ ಏನಪ್ಪ ಅಂದರೆ ಬೇಜಾರು, ಮಕ್ಕಳು ತಿನ್ನಲ್ಲ, ಎಲ್ಲನೂ ಆದಿಡ್ತಾರೆ. ಅವತ್ತು ಸ್ವಲ್ಪ ಕತ್ತರಿಸಿ ಬೈದು ಎಲ್ಲ ಮಾಡಿ ತಿನ್ನಿಸಿರೋದು ತುಂಬಾ ಕಷ್ಟ. ಇದು ತಿನ್ನಿಸೋದು ಅಂದ್ರೇ ನನ್ನ ಮಕ್ಳಿಗೆ ತುಂಬ ಕಷ್ಟ. ಬಟ್ ವಿಧಿ ಇಲ್ಲ, ಹಸುವಾದ್ರೆ ಅವರೇ ತಿನ್ನಬೇಕು, ತಿನ್ನಲಿ ಅನ್ನೋದಕ್ಕೋಸ್ಕರನೇ ಮಾಡಿದ್ದೆ. ಆದರೂ ಸ್ವಲ್ಪ ಎತ್ತು ಹಾಕಿದ್ರು, ಹಾಗೆಯೇ ಸ್ವಲ್ಪ ತಿನ್ನೋ ಅಂಥದ್ದನ್ನು ತಿಂದರು. ಏನೂ ಮಾಡೋಕ್ಕಾಗಲ್ಲ, ಮಿಕ್ಕಿದ್ದನ್ನು ತರಕಾರಿನ ನಾವು ತಿಂದ್ಕೊಂಡ್ವಿ. ಇದಿಷ್ಟು ನನ್ನ ವೆಜಿಟೇಬಲ್ ಪಲಾವ್ನ ಮಾಡಿರೋ ಅಂಥದ್ದು. ತುಂಬ ಟೇಸ್ಟ್ ಕೂಡ ಇರುತ್ತೆ, ಹಾಗೆಯೇ ತುಂಬಾ ಹೆಲ್ತ್ಗೆ ಒಳ್ಳೆಯದು. ನಿಮ್ಮ ಡಯಟ್ ಬ್ಯಾಲೆನ್ಸ್ ಮಾಡೋಕ್ಕಿಂತ ತುಂಬ ಒಳ್ಳೆಯದಾಗುತ್ತೆ, ವೆಯ್ಟ್ ಲಾಸ್ಗಿಂತೂ ತುಂಬ ಹೆಲ್ಪ್ ಆಗುತ್ತೆ. ಅದಲ್ಲದೆ ಸ್ವಲ್ಪ ಆಯಿಲ್ನ ಕಡಿಮೆ ಮಾಡಿಕೊಡಿ. ಬೇಕು ಅಂದರೆ ಫ್ಯಾಟ್ಗೆ ತುಪ್ಪನ ಆ್ಯಡ್ ಮಾಡಿ. ಹೆಲ್ದಿ ಫ್ಯಾಟ್ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ಒಳ್ಳೆಯದು, ನಿಮ್ಮ ಹೆಲ್ತ್ಗೆ ಒಳ್ಳೆಯದು, ನಿಮ್ಮ ಬೋನ್ಗೆ ಒಳ್ಳೆಯದು. ಇನ್ನು ಮಕ್ಕಳು ಪೂರ್ತಿ ಪಲಾವ್ನೇ ಲಂಚ್ ಬಾಕ್ಸ್ಗೆಂತೂ ಹಾಕ್ಕೊಟ್ರೆ ನಿಜವಾಗ್ಲೂ ತಿನ್ನಲ್ಲ, ಹಾಗೆಯೇ ಬಿಟ್ಕೊಬರ್ತಾರೆ. ಯಾಕೆಂದರೆ ಇಲ್ಲಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕಿರೋದ್ರಿಂದ ಅವ್ರು ತಿನ್ನುವಾಗೆಲ್ಲ ಬಾಯಲ್ಲಿ ಸೊಪ್ಪು ಸಿಗುತ್ತಲ್ವ, ಅದಕ್ಕೋಸ್ಕರ ಅವ್ರು ಲಂಚ್ ಬಾಕ್ಸಲ್ಲಿ ಮುಟ್ಟೋದೇ ಇಲ್ಲ. ಆ ಬಾಕ್ಸಲ್ಲಿ ಎಲ್ಲನೂ ತೆಗ್ದು ಹಾಕೋಕ್ಕಾಗಲ್ಲ. ಅದಲ್ಲದೆ ಅವ್ರ ಮ್ಯಾಮ್ ಕೂಡ ಬೈಯೋದ್ರಿಂದ, ಕ್ಲಾಸ್ ಟೀಚರ್ಸ್ ಲಂಚ್ ಬಾಕ್ಸ್ನ ಫುಲ್ ಫಿನಿಷ್ ಮಾಡಿರಬೇಕು ಅಂತ ನೋಡ್ತಾರೆ. ಆವಾಗ ಸಿಗಾಕ್ಕೊಬಿಡ್ತೀನಿ ಅಂತ ತಿನ್ನೋಕೆ ಹೋಗಲ್ಲ ಅವರು. ಅದಕ್ಕೆ ಸ್ವಲ್ಪ ಪಲಾವ್ ಹಾಕಿದ್ದೆ, ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡಿದ್ದೆ. ಇನ್ನು ಮೊಸರನ್ನ ಹೇಗೆ ಮಾಡೋದು ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ, ಬಟ್ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಸಣ್ಣದಾಗಿ ಈರುಳ್ಳಿ ಎಲ್ಲ ಹಚ್ಚಿಟ್ಕೊಂಡು ಅದಕ್ಕೆ 2 ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ, ಮೊಸರು ತೊಗೊಂಡಿದ್ದೀನಿ. ಅದಲ್ಲದೆ ಇಲ್ಲಿ ದಾಳಿಂಬೆ ಹಣ್ಣು ಆ್ಯಡ್ ಮಾಡಿಕೊಂಡು ನಾನಿಲ್ಲಿ ಮೊಸರನ್ನ ಮಾಡ್ಕೊಂಡಿದ್ದೀನಿ. ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಮೊಸರಿಗೆ ನೀರನ್ನು ಆ್ಯಡ್ ಮಾಡಿಕೊಂಡು, ಏಕೆಂದರೆ ಮೊಸರನ್ನ ಗಟ್ಟಿಯಾದ್ರೂ ಮಧ್ಯಾಹ್ನದೊತ್ತು ಇನ್ನೂ ಗಟ್ಟಿಯಾಗ್ಬಿಡುತ್ತೆ. ಆ ರೈಸು ನೀರಿನ ಅಂಶ ಎಲ್ಲ ಹೀರ್ಕೊಂಡಾಗ ಮೊಸರನ್ನ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಅದು ತೆಳುವಾಗಿರಬೇಕು ಅಂದರೆ ನಾವು ಬೆಳಗ್ಗೆ ಟೈಮು ಮೊಸರು ಕಲಸುವಾಗಲೇ ಸ್ವಲ್ಪ ಯಥೇಚ್ಛವಾಗಿ ನೀರನ್ನ ಆ್ಯಡ್ ಮಾಡಿಕೊಂಡು, ತುಂಬ ತೆಳುವಾಗಿದ್ರೇ ಮಧ್ಯಾಹ್ನಕ್ಕೆ ಅದು ಕರೆಕ್ಟಾಗಿರುತ್ತೆ ಮೊಸರನ್ನ. ಹಾಗಾಗಿ ಈ ರೀತಿ ಮೊಸರನ್ನೂ ಕೂಡ ಮಾಡಿಕೊಟ್ಟಿದ್ದೀನಿ. ಆ ಮೊಸರನ್ನ ಜೊತೆಗೆ ಸ್ವಲ್ಪ
ಪಲಾವ್ ಮಾಡಿಕೊಟ್ಟಿದ್ದೆ. ಇನ್ನು ಸೊಪ್ಪಿನ ಪಲ್ಯ ಕೂಡ ಎಕ್ಸ್ಟ್ರಾ ಮಾಡಿದ್ದೆ, ಬಟ್ ಇವ್ರು ತಿನ್ನಲ್ಲ, ಅದು ಹಾಕಿದ್ರೂ ಲಂಚ್ ಬಾಕ್ಸ್ಗೆ ವೇಸ್ಟೇ. ಅದಕ್ಕೋಸ್ಕರ ಇನ್ನು ಮನೆಯಲ್ಲಿ ಸ್ವಲ್ಪ ಗದರಿಸಿ ಬೆದರಿಸಿ ತಿನ್ನಿಸಿ ಕಳಿಸಿರ್ತೀವಿ. ಇನ್ನು ಸ್ಕೂಲಲ್ಲಿ ಅವ್ರು ತಿನ್ನಲ್ವಲ್ಲ, ಲಂಚ್ ಬಾಕ್ಸಿಗೆ ಈ ರೀತಿ ಮೊಸರನ್ನ, ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಮೊಸರನ್ನಕ್ಕೆ. ಸಖತ್ತಾಗಿರುತ್ತೆ ಟೇಸ್ಟು. ರಾತ್ರಿ ಉಳಿದಿರೋ ಅಂಥ ಅನ್ನ ಏನಾದರೂ ರೈಸ್ ಏನಾದರೂ ನೈಟ್ ಟೈಮ್ ನಿಮ್ಮಲ್ಲಿ ಮಿಕ್ಕಿದ್ರೆ ಈ ರೀತಿ ಬೆಳಗ್ಗೆ ಟೈಮು ಈ ರೀತಿ ಮೊಸರನ್ನ ಮಾಡ್ಕೊಂಡು ತಿನ್ನಿ. ಹೆಲ್ತ್ಗೂ ಒಳ್ಳೆಯದು, ಹಾಗೆಯೇ ಡಯಟ್ ಬ್ಯಾಲೆನ್ಸ್ ಆಗುತ್ತೆ ನಿಮಗೆ, ಎಲ್ಲದಕ್ಕೂ ಒಳ್ಳೆಯದೇ. ತಂಗ್ಳನ ಅಂತ ಎಸೆಯೋಕ್ಕೆ ಹೋಗ್ಬೇಡಿ. ನೈಟ್ ಉಳಿದಿರೋ ಅನ್ನಕ್ಕೆ ಈ ರೀತಿ ಮೊಸರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸೌತೆಕಾಯಿ ಕೂಡ ಆ್ಯಡ್ ಮಾಡ್ಕೋಬೋದು, ಹಾಗೆಯೇ ಈ ಫ್ರೂಟ್ ಕೂಡ ಆ್ಯಡ್ ಮಾಡ್ಕೋಬೋದು. ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೋಬೋದು, ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಕರಿಬೇವು ಇವೆಲ್ಲ ಹಚ್ಚಿಟ್ಕೊಂಡು ನೀವು ಬೆಳಗ್ಗೆ ತಿಂಡಿ ಅಂತ ತಿನ್ಕೋಬೋದು, ಆರಾಮಾಗಿ ತಿನ್ಬೋದು. ಇದರಿಂದ ಯಾವುದೇ ರೀತಿ ಗುಡ್ ಫ್ಯಾಟ್ ಇರುತ್ತೆ, ವೆಯ್ಟ್ ಲಾಸ್ಗೆ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಇದಿಷ್ಟು ನನ್ನ ಇವತ್ತಿನ ತಿಂಡಿ. ಪಲಾವು, ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ, ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪಿನ ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಇದಿಷ್ಟು ನನ್ನ ಬೆಳಗ್ಗೆ ತಿಂಡಿ ಆಗಿರುತ್ತೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಬಂದರೆ ಸ್ವಲ್ಪ ದೋಸೆ ಹಿಟ್ಟಿರೋದ್ರಿಂದ ಸ್ವಲ್ಪ ದೋಸೆನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಮೊಟ್ಟೆನ ತೊಗೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಚಿಕನ್ ಗ್ರೇವಿ ಕೂಡ ಇತ್ತು, ಹಾಗೆಯೇ ಚಿಕನ್ ಗ್ರೇವಿ ಪ್ರೋಟೀನ್ಗೆ ಅಂತ ಚಿಕನ್ ಗ್ರೇವಿ ಹಾಕ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಮಧ್ಯಾಹ್ನದ ಊಟನೂ ಕೂಡ ಆಗಿರುತ್ತೆ. ಈ ರೀತಿ ನೀವು ಡಯಟ್ನ ಬ್ಯಾಲೆನ್ಸ್ ಮಾಡ್ತಾ ಬಂದರೆ ನಿಜವಾಗ್ಲೂ ಯಾಕ್ರಿ ವೆಯ್ಟ್ ಲಾಸ್ ಆಗೋಲ್ಲ. 100ಕ್ಕೆ 200% ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಬಟ್ ನಿಮ್ಮ ಮೇಯ್ನ್ ಕಾರಣ ಏನಪ್ಪ ಅಂದರೆ, ಆದಷ್ಟು ನೀವು ಸ್ವೀಟ್ ತಿಂತಾ ಇದ್ದೀರಾ, ಚಾಕ್ಲೇಟ್ ತಿಂತಾ ಇದ್ದೀರಾ ಅಂದರೆ ಪ್ಲೀಸ್ 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 ನನ್ನ ಕಡೆಯಿಂದ ದಯವಿಟ್ಟು ಕೇಳ್ಕೊತೀನಿ, ಅದನ್ನು ಕಡಿಮೆ ಮಾಡಿಕೊಡಿ. ಇಲ್ಲಾಂದರೆ ನಿಮ್ಮ ವೆಯ್ಟ್ ಲಾಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ನೀವು ವಾಕ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ವರ್ಕೌಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಜಾಸ್ತಿ ಆಯಿಲ್ ಐಟಮ್ ತಿನ್ನೋದನ್ನು ಕಡಿಮೆ ಮಾಡಿ, ಹಾಗೆಯೇ ಸ್ವೀಟ್ ತಿನ್ನೋದನ್ನು ಕಡಿಮೆ ಮಾಡಿ, ಹಾಗೆಯೇ ಹೊರಗಡೆ ಸಿಗೋವಂಥ ಫುಡ್ನ ತಿನ್ನೋದನ್ನು ಕಡಿಮೆ ಮಾಡಿ. ಇವು 3 ಕಡಿಮೆ ಮಾಡಿ ನೋಡಿ. ಮೈದಾ ಇರೋವಂಥ, ಅದೇ ಹೊರಗಡೆ ಫುಡ್ಡು ಅಂದಮೇಲೆ ಮೈದಾ ಆ್ಯಡ್ ಆಗೇ ಆಗುತ್ತೆ. ಪ್ರತಿಯೊಂದಕ್ಕೂ ಯೂಸ್ ಮಾಡೋದ್ರಿಂದ ಇದು ತುಂಬಾ ನಮ್ಮ ವೆಯ್ಟ್ ಗೇನ್ಗೆ ಹೆಚ್ಚಾಗಿ ವೆಯ್ಟ್ ಜಾಸ್ತಿ ಆಗದೆ ಇದರಿಂದ. ಬ್ರೆಡ್ಡು, ಬಿಸ್ಕೆಟು, ಪಪ್ಸು, ರಸ್ಕು ಪ್ರತಿಯೊಂದರಲ್ಲೂ ಮೈದಾನೇ ಇರುತ್ತೆ, ಬಟ್ ನಮಗೆ ಗೊತ್ತಾಗಲ್ಲ ಅಷ್ಟೇ. ಬಿಸ್ಕೆಟು ರುಚಿಯಾಗಿರುತ್ತೆ ಅಂತ ತಿಂತೀವಿ, ಬಟ್ ಅದರಲ್ಲಿ ಎಷ್ಟು ಮೈದಾ ಇರುತ್ತೆ, ಎಷ್ಟು ಶುಗರ್ ಕಂಟೆಂಟ್ ಇರುತ್ತೆ, ಎಷ್ಟು ಪೊಮ್ಯಾಲ್ನ ಆ್ಯಡ್ ಮಾಡಿರ್ತಾರೆ ಅನ್ನೋದು ನಮಗೆ ಗೊತ್ತು. ಹಾಗಾಗಿ ಹೇಳ್ತೀನಿ, ಅದನ್ನೆಲ್ಲ ಬಿಟ್ಬಿಡಿ, ಓಕೆನಾ. ಪ್ಲೀಸ್ ಅವು ಬೇಡ ನಿಮಗೆ, ಪ್ರಿಸರ್ವೇಟಿವ್ ಐಟಮ್ಸ್ ಯಾವನ್ನೂ ತಿನ್ನೋಕೆ ಹೋಗ್ಬಿಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಿಗೆಲ್ಲ ನನ್ನ ಚಾನಲ್ನಲ್ಲಿ ಜಾಯ್ನ್ ಆಗಬೇಕು, ಮೆಂಬರ್ಶಿಪ್ ತೊಗೋಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಅವರು ಕೂಡ ಮೆಂಬರ್ಶಿಪ್ ತೊಗೋಬೋದು ಅಂತ ಹೇಳ್ತಾ, ಮೆಂಬರ್ಶಿಪ್ ತೊಗೊಂಡಿರೋರಿಗೆ ಇನ್ನೂ ಒಳ್ಳೊಳ್ಳೆ ಟಿಪ್ಸನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.